ಜೆಡಿಎಸ್ ಪಕ್ಷ ಒಂದು ಕುಟುಂಬ, ಯಾವುದೇ ಅಸಮಾಧಾನ ಇಲ್ಲ. ಇಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಜಿಟಿಡಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ. ನಾನು ಮತ್ತು ಪುಟ್ಟರಾಜು ಅವರು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿದ್ವಿ. ಕ್ಷೇತ್ರದ ಕಡೆ ಹೆಚ್ಚು ಗಮನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಕೆಲಸಗಳಿದ್ದಾವೆ, ಹೀಗಾಗಿ ಎಲ್ಲ ಸಭೆಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮುಂದೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿ ಸಾರಾ ಮಹೇಶ್ ಹೇಳಿದ್ದಾರೆ. ಈಗಾಗಲೇ ಜಿಟಿ ದೇವೇಗೌಡರು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಜೆಡಿಎಸ್ನ ನಾಯಕರನ್ನಾಗಿ ಮಾಡಬೇಕಾಗಿತ್ತು. ವಿಧಾನಸಭೆಯ ಜೆಡಿಎಸ್ ಪಕ್ಷದ ಸಭಾನಾಯಕರ ಮಾಡಬಹುದಾಗಿತ್ತು, ಆದರೆ ಮಾಡಲಿಲ್ಲ. ಹೀಗಾಗಿ ಅದನ್ನು ಸುರೇಶ್ ಬಾಬು ಅವರಿಗೆ ಮಾಡಲಾಗಿದೆ. ಇದರಿಂದ ನಿರಾಶೆಗೊಂಡಂಥ ಅಥವಾ ಕುಪಿತಗೊಂಡಂಥ ಅಸಮಾಧಾನವನ್ನು ಹೊಂದಿರುವಂಥ ಜಿಟಿ ದೇವೇಗೌಡ ಪಕ್ಷದ ಕಾರ್ಯಚಟುವಟಿಕೆಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರಲ್ಲ, ಅಂತರ ಕಾಯ್ದುಕೊಂಡಿಲ್ಲ, ಅವರು ಪಕ್ಷದ ಜೊತೆಗೆ ಕ್ಷೇತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ ಸಾರಾ ಮಹೇಶ್. ಪ್ರಮುಖ ಪದಾಧಿಕಾರಿಗಳು ಇವತ್ತು ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವ್ರ ನೇತೃತ್ವದಲ್ಲಿ ಪ್ರಮುಖ ಪದಾಧಿಕಾರಿಗಳು, ಅಧ್ಯಕ್ಷರು, ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಪ್ರಮುಖ ಪದಾಧಿಕಾರಿಗಳು ಸಭೆಯನ್ನು ಕರೆದಿದ್ದಾರೆ. ಒಂದು, ಕರ್ನಾಟಕದಲ್ಲಿ ಕುಮಾರಣ್ಣರವರು ಡೆವಲಪ್ಮೆಂಟ್ನ ಮಾಡಬೇಕು ಅಂದರೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಪ್ರಮುಖರುಗಳಿಗೆ ತಿಳಿದು, ನಾನು ಮತ್ತು ಪುಟ್ಟರಾಜುವರು ಮೊನ್ನೆ ಭೇಟಿ ಮಾಡಿದ್ವಿ. ಅವರು ಸ್ವಲ್ಪ ಕ್ಷೇತ್ರದ ಈಗ ವಿರೋಧ ಪಕ್ಷದಲ್ಲಿರೋದ್ರಿಂದ ಚುನಾವಣೆ ಈಗಾಗಲೇ 2-3 ಬಾರಿ ನಾನು ಆ ಕ್ಷೇತ್ರದಲ್ಲಿ ಆಯ್ಕೆ ಆಗಿರೋದ್ರಿಂದ ಜನ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಸಭೆಗಳಿಗೂ ಕೂಡ ಬರಲಿಕ್ಕೆ ಆಗ್ತಾಯಿಲ್ಲ. ಬಟ್ ಮುಂದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಭಾಗವಹಿಸ್ತೀನಿ. ಈಗ ಹರೀಶ್ ಅವ್ರು ಮಾಡ್ತಾ ಇದ್ದಾರೆ. ಪಕ್ಷದ ಸಂಘಟನೆ ವಿಚಾರಗಳಲ್ಲಿ ಎಲ್ಲ ರೀತಿ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನೆನ್ನೆನೂ ಕೂಡ ಅವ್ರು ಹೇಳಿದ್ದಾರೆ. ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಸರ್. JDS ಪಕ್ಷ ಅಂದಮೇಲೆ ನಮಗೊಂದು ಕುಟುಂಬ. ಸಣ್ಣ ಪುಟ್ಟ ಇನ್ನು ಯಾರ ಹತ್ರ ಕೇಳಕ್ಕೆ ಸಾಧ್ಯ? ದೇವೇಗೌಡ ಸಾಹೇಬರು ತಂದೆ ಸ್ಥಾನದಲ್ಲಿದ್ದಾರೆ, ಕುಮಾರಣ್ಣರವರು ಅಣ್ಣನ ಸ್ಥಾನದಲ್ಲಿದ್ದಾರೆ, ತಮ್ಮ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಅದರಿಂದ ಏನಾರ ಇದ್ದಾಗ ಸಣ್ಣ ಪುಟ್ಟ ಚರ್ಚೆ ಮುನ್ಸು ಇದ್ದೇ ಇರ್ತದೆ. ಆದರೆ ಇದಕ್ಕೆ ಪಕ್ಷದ ವಿಚಾರದಲ್ಲಿ ಯಾವುದೇ ಹಿನ್ನಡೆ ಆಗಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ ಅವ್ರ ನೇತೃತ್ವದಲ್ಲೇ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ನಾವೆಲ್ಲ ನಾಯಕರು ಮುಖಂಡರು